ಇಲ್ಲಿಗೆ. ದೀಪು ದೀಪು ಏನಾಯ್ತು? ನೋಡಿಲ್ಲಿ ನನ್ನ ಕೈ ಮೇಲೆ, ನನ್ನ ಕಪಾಳದ ಮೇಲೆ. ತೋರಿಸಿಲ್ಲ? ಲೋ ಲೋ ದೆವ್ವ ನಿನ್ನ ಪರ್ಚ್ಕೊಂಡ್ಬಿಟ್ಟಿದ್ದಲ್ಲೋ. ಇದೇನೋ ಇದು ರಕ್ತದ ಕಲೆ. ಲೋ ಬರ್ರು ಬರ್ರು, ಈ ಮನೆಯಿಂದ ಮೊದಲು ಓಡೋಣ ಬರ್ರು. ನನ್ನ ಈ ದೆವ್ವ ಬಿಡಂಗಿಲ್ಲ ಕಣ್ರು. ಅಯ್ಯೋ ಅಯ್ಯೋ, ಆಮೇಲೆ ಅದನ್ನೆಲ್ಲ ಯೋಚನೆ ಮಾಡೋಣ. ಮೊದಲಿಂದ ಓಡೋಣ ಬರ್ರು. ಹೀಗೆ 3 ಜನ ಸ್ನೇಹಿತರು ದೀಪು ಕಿರುಚುವುದನ್ನು ಕೇಳಿಸ್ಕೊಂಡು ಓಡಿ ಬಂದು ನೋಡ್ತಾರೆ. ರಕ್ತದಲ್ದ ಕಲೆಗಳು ದೀಪುವಿನ ಕೈ ಮೇಲೆ, ಮುಖದ ಮೇಲೆ ದೆವ್ವ ಪರಿಚಿದ ಕಲೆಗಳು ನೋಡಿ ಗಾಬರಿ ಆಗ್ತಾನೆ ರವಿ. ಇಲ್ಲಿಂದ ಓಡಿ ಹೋಗೋಣ ಅಂತ ಹೇಳ್ತಾನೆ. ಆದರೆ ಎಷ್ಟು ಓಡಿದರೂ ಕೂಡ ಮತ್ತೆ ಅದೇ ಜಾಗದಲ್ಲಿ ಬಂದು ನಿಲ್ತಾರೆ ಈ 4 ಜನ ಸ್ನೇಹಿತರು. ಮಾತಾಡ್ಕೊಂತ ನಿಂತ್ಕೊಂಡ್ರೆ ಇದು ಜಾಸ್ತಿ ಆಗ್ಬಿಡುತ್ತೆ. ನಡಿ ಮೊದಲಿಂದ ಎಸ್ಕೇಪ್ ಆಗೋಣ. ಬರ್ರಿ ಬೇಗ. ಇದೇನ್ರು ಎಲ್ಲಿ ಹೊಡಿದ್ರು ಮತ್ತೆ ಇಲ್ಲೇ ಬಂದು ಸೇರ್ತೀವಲ್ಲ ಹಾಲಿಗೆ. ಅಯ್ಯೋ ಏನ್ ಮಾಡೋದು? ಲೋ 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 ದೀಪ್, ನೀ ಒಂದು ಮಾಡಿದ ಅನಾಹುತದಿಂದ ನಾವೆಲ್ಲ ಅನುಭವಿಸ್ಬೇಕಾಗಿತ್ತು. ನೋಡಿಲಿ ಹೆಂಗ್ ಮಾಡೋದು ಈಗ ಹೊರಗೆ ಹೋಗೋದು? ಹಾ, ನಾನು ನಿಮ್ಮನ್ನ ಬಿಟ್ಬಿಡ್ತೀನ ನಮ್ಮ ಅರಮನೆಯೊಳಗೆ? ಹಾಂ, ನನ್ನ ಪರ್ಮಿಷನ್ ಇಲ್ದ ಹೆಂಗೆ ಬಂದ್ರೆ? ನಿಮ್ಮನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ದೀಪುನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ದೀಪಕ್, ನನ್ನ ಜೊತೆ ಬರ್ತೀಯಲ್ವಾ? ಎಲ್ಲಿಂದ ಬರತ್ತಿತ್ತು ದೀಪು ಈ ಸೌಂಡ್? ಯಾಕೆ ನಾನು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ? ದೀಪಕ್, ಹೇಳೋರ್ಗೆ ನಾನು ಇಲ್ಲೇ ಇದ್ದೀನಿ ಅಂತ. ಗೆಳೆಯರೆ, ನನಗೆ ಈ ದೆವ್ವ ಬಿಡಂಗಿಲ್ಲ. ನಾನು ದೆವ್ವ ಜೊತೆ ಹೋಗ್ತೀನಿ, ಹರೋ ಹರ ಅಂತ ಅಂದ್ಬಿಟ್ಟು ಹೋಗ್ತೀನಿ ಗೆಳೆಯರೆ. ಟಾಟಾ ಬಾಯ್ ಬಾಯ್. ಲೋ ಗೆಳೆಯ, ನಿನ್ನ ಒಬ್ಬನ ಬಿಟ್ಟು ನಾವು ಹೋಗ್ತೇವೇನೋ? ಇಲ್ಲ ನಿನ್ನನ್ನು ಕರ್ಕೊಂಡು ಹೋಗ್ತೀವಿ. ಅಮ್ಮ ತಾಯಿ ಜಗದೀಶ್ವರಿ, ಅವ್ವ ದೆವ್ವ ಅಲ್ಲನು, ಭೂತ ಅದು ಅಲ್ಲನು, ಬ್ರಹ್ಮ ರಾಕ್ಷಸಿ. ಅಯ್ಯೋ ದೇವ್ರಿ ಏನಾಗ್ತೀನಪ್ಪ ನಾನು. ಅಯ್ಯೋ ದೇವ್ರಿ, ದೆವ್ವ ನೀ ಯಾರಂತ ನಮ್ಗೆ ಗೊತ್ತಿಲ್ಲ. ಈ ಅರಮನೆಗೆ ನೀ ಯಾಕೆ ದೆವ್ವಾಗಿ ಬಂದಿ ಅಂತ ಗೊತ್ತಿಲ್ಲ. ಈ ಅರಮನೆ ಹಿಂದೆ ಅಂತ ನನಗೆ ಗೊತ್ತಿಲ್ಲವ. ನಮ್ಮನ್ನು ಕ್ಷಮಿಸ್ಬಿಡವ, ಬಂದಿದ್ದಕ್ಕೆ ನಮ್ಮ 4 ಮಂದಿನ ಬಿಟ್ಟು ಬಿಡವ. ಹೌದು ದೆವ್ವ ಅವರೇ, ನಮ್ಮನ್ನು ಬಿಟ್ಟುಬಿಡಿ. ಇನ್ಯಾವತ್ತು ಈ ಅರಮನೆ ಕಡೆ ನಾವು ತಿರುಗೂ ನೋಡಂಗಿಲ್ಲ. ನನ್ನ ಸ್ನೇಹಿತರನ್ನ ನಮ್ಮ ಜೊತೆ ಕಳಿಸ್ಬಿಡಿ, ನಾವು ಹೋಗ್ತೇವೆ. ನಮ್ಮ ಸ್ನೇಹಿತನ ಅಷ್ಟ ಅಲ್ಲ, ನಮ್ಮ 4 ಜನನ ಬಿಟ್ಬಿಡಿ. ನಮ್ಮ ಅಪ್ಪ ಅಮ್ಮನಿಗೆ ನಾವಷ್ಟೇ, ನಮ್ಮ ಒಬ್ಬೊಬ್ಬರೇ ಮಕ್ಕಳು ಇರೋದು. ನಮ್ಮನ್ನು ಬಿಟ್ಟುಬಿಡಿ ದೆವ್ವ ಅವರೇ. ಅಯ್ಯೋ ದೇವ್ರಿ, ಈ ದೆವ್ವ ಯಾ ನಮಗೆ ಕೆಟ್ಟಾಗತ್ತಿತ್ತು ಮರೆಯ. ದೀಪಕ್, ನನ್ನ ಜೊತೆ ಬರಾಕ ರೆಡಿನಾ? ರವಿ ಕ್ಯಾಮ್ರಾ ತಗೊಳ್ಳು. ಯಪ್ಪ ಲೋ ಲೋ ಲೋ, ಇದನ್ನ ಯಾಕೋ ನನ್ನ ಕೈಯಾಗ ಕೊಟ್ಟು ಅದೇ ಬೇರೆ ಕ್ಯಾಮ್ರಾ ಬೇರೆ ಹಿಡ್ಕೊಂಡು ನಿಂತೀನಿ. ಹ್ಞೂ ಕಣೋ ರವಿ, ನಾನು ಇನ್ನ ಹೋಗ್ತೀನಿ ಕಣೋ. ಗೆಳೆಯ, ಯಾಕೋ ಹಂಗೆ ಮಾಡ್ತಿ? ಬಾ ಹೋಗೋಣ ಬಾ ನಾವು. ಬಾರೋ ಗೆಳೆಯ. ಈ ದೆವ್ವ ನನ್ನ ಕೈಯನ್ನ ಬಿಡ್ತಾ ಇಲ್ಲ ಕಣೋ. ಹೆಜ್ಜೆ ಇಡ್ಬೇಕಂದ್ರೆ ಹೆಜ್ಜೆ ಕಿತ್ತಿಡಾಕೇನೆ ಆಗ್ತಾ ಇಲ್ಲ ಕಣ್ರು. ಅಯ್ಯೋ ದೇವ್ರಿ, ಹೆಂಗಪ್ಪ ಮಾಡೋದು? ಹೀಗೆ ದೀಪಕ್ ತಾನು ಉಳಿಯೋದಿಲ್ಲ ಅಂತ ಗೊತ್ತಾಗಿ ತನ್ನ ಕ್ಯಾಮ್ರಾವನ್ನು ಕಾರ್ತಿಕ್ ಕೈಲಿ ಕೊಡ್ತಾನೆ. ಕಾರ್ತಿಕನ ಕೈ ಗಡಗಡ ನಡುಗ್ತಾ ಇದೆ. ಆದರೂ ಅದೇ ನಡುಗೋ
ಇದರಲ್ಲಿನೇ ನೋಡ್ತಾನೆ ಕ್ಯಾಮ್ರಾ ತೆಗೆದು ದೀಪಕ್ಕನ ಕಡೆ. ಏನು ಕಾಣ್ತಾ ಇದೆಯಾ ಅಂತಂದ್ರೆ, ದೀಪು ದೀಪು ಬಾರು ಬಾರು ಈ ಕಡೆ ಬಾರು, ನಿನ್ ಹಿಂದೆ ಆ ನಿನ್ನಿಂದೆ ದೀಪಕ್ ಹೇಳು ಟಾಟಾ ಬಾಯ್ ಬಾಯ್ ಅಂತ ಬಾ. ಹೀಗೆ ದೀಪಕ್ ಹಿಂದ್ಗಡೆ ಆ ಬಿಳಿ ಸಿರಿ ತೊಟ್ಟ ಮಹಿಳೆಯ ನಗು ಹಾಗೂ ಅವಳ ಆಕಾರವನ್ನು ನೋಡಿದ ಕಾರ್ತಿಕ್ ಬೆಚ್ಚಿ ಬೀಳ್ತಾನೆ. ದೀಪಕನ್ನು ಉಳಿಸಲು ಪ್ರಯತ್ನ ಪಡ್ತಾರೆ 3 ಜನ ಸ್ನೇಹಿತರು, ಆದರೂ ಆಗದೇ ಇಲ್ಲ. ದೀಪಕ್ ಬಾ, ಇಲ್ಲ ಅಂದರೆ ನಿನ್ನ ಜೊತೆ ಇವ್ರು 3 ಮಂದಿನೂ ಕರ್ಕೊಂಡು ಹೋಗ್ಬೇಕಾಗತ್ತ. ಏನಂತಿ, ನೀನೊಬ್ಬನ ಬರ್ತೀಯೋ ಇಲ್ಲ 4 ಜನ ಸೇರಿಕೊಂಡು ನನ್ನ ಜೊತೆ ಬರ್ತೀರೋ? ಇಲ್ಲ ಇಲ್ಲ, ನನ್ನ ಸ್ನೇಹಿತರು ಚೆನ್ನಾಗಿರ್ಬೇಕು. ನನ್ನ ಒತ್ತಾಯದ ಮೇರೆಗೆ ಅವ್ರು ಬಂದಿರೋದು. ಅವ್ರು ಚೆನ್ನಾಗಿರ್ಬೇಕು. ರವಿ ರವಿ ನಾನು ಹೋಗ್ತಾ ಇದ್ದೀನಿ, ಆದರೆ ನನ್ನ ಸಾವಿನ ಸತ್ಯ ಯಾರಿಗೆ ಗೊತ್ತಾಗಬಾರ್ದು ಕಣೋ, ಯಾರಿಗೆ ಗೊತ್ತಾಗಬಾರ್ದು. ನಾನು ಬರಲಾ? ದೀಪಕ್ ದೀಪಕ್ ದೀಪು ದೀಪು ನೀ ಹೆದ್ರಕ್ಕೆ ಹೋಗ್ಬೇಡ ಕಣೋ, ನಿನ್ನ ಬಿಟ್ಟು ನಾವೆಲ್ಲ ಇರಂಗಿಲ್ಲ ಕಣೋ. ಬಾ, ಅದೇನಾರ ಆಗಲಿ ಬಾ, ಸತ್ರೆ ಎಲ್ಲ ಸೈಣ, ನೀನು ಕಾಪಾಡ್ತೀವಿ. ಏ ಬರ್ರೋ ಬರ್ರೋ ಬಾರೋ, ಈ ಕಡೆ ಬರೋ ಬಾರೋ. ನನ್ನ ಕಾಲು ಎತ್ತಕ್ಕೆ ಬರ್ತಾ ಇಲ್ಲ ಕಣೋ, ನನ್ನ ಮೇಲೆ ಯಾರೋ ಬಂದು ಕೂತಂಗೆ ಆಗ್ಬಿಟ್ಟಿದೆ ಕಣೋ. ಸರಿ ಸರಿ, ಈಗ ನೀವು ಓಡ್ರಿ, ಇಲ್ಲಿಂದ ಎಸ್ಕೇಪ್ ಆಗ್ರಿ. ದೀಪು ದೀಪು ಅಯ್ಯೋ ಅಯ್ಯೋ ಶಿವನೇ, ಕಾಪಾಡಬಾರ್ದ ನನ್ನ ಗೆಳೆಯನ್ನ. ಅಯ್ಯೋ ದೇವ್ರೇ, ಅಯ್ಯೋ ಅಯ್ಯೋ ದೇವ್ರೇ, ಅಯ್ಯೋ ಬುಧ ಬುಧ ಬಿಟ್ಬಿಡಪ್ಪ, ನನ್ನ ಗೆಳೆಯನ್ ಬಿಟ್ಬಿಡು. ಬಿಟ್ಬಿಡ್ತೀನಿ. ನಾ ಬಿಡಂಗಿಲ್ಲ ಅಂದರೆ ಬಿಡಂಗಿಲ್ಲ. ನಿಮ್ಮ ದೀಪಕ್ ಕಂಡ್ರೆ ನನಗೆ ತುಂಬ ಇಷ್ಟ. ಅದಕ್ಕೆ ನಾನು ದೀಪುನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗಂತೀರಾ? ಇವನೊಬ್ಬನ್ನ ಕಳಿಸ್ತೀರಾ ಇಲ್ಲ ನೀವು 3 ಮಂದಿನೂ ಬರ್ತೀರಾ? ಗೆಳೆಯರೇ, ಮುಂದಿನ ಜನ್ಮ ಅಂತಿದ್ರೆ ಮತ್ತೆ ಭೇಟಿಯಾಗೋಣ. ಗುಡ್ ಬೈ ಗೆಳೆಯರೇ. ದೀಪು ಲೋ ದೀಪು. ಅಯ್ಯೋ ಅಯ್ಯೋ ದೇವ್ರೇ, ಹೆಂಗಪ್ಪ ಮಾಡೋದು? ಲೋ ಮೊದಲು ಇಲ್ಲಿಂದ ಇಸ್ಕಪ್ಪನ ಬರ್ರು ಕಣ್ರು. ನಡ್ರಿ ಎಲ್ಲಿಂದ ಹೋಗೋಣ ನಡ್ರಿ. ಇನ್ನು ನಮ್ಮ ಕೈಗೆ ಆ ದೀಪಕ್ ಸಿಗೋದಿಲ್ಲ ಕಣ್ರು, ಸಿಗಂಗಿಲ್ಲ. ನಡ್ರಿ ಹೋಗೋಣ. ಅಯ್ಯೋ ದೇವ್ರೇ, ಎಸ್ಕೇಪ್ ಆಗ್ಬೇಕಂದ್ರೆ ಯಾವ ದಾರಿನ ಕಾಣ್ಬಲ್ತಲ್ವು, ಹೆಂಗೋ ಮಾಡೋದು? ಲೋ ಗೆಳೆಯ, ಆ ಮೂಲೆಯಲ್ಲಿ ಬೆಳಕು ಕಾಣತ್ ನೋಡು, ಅದನ್ನ ಹೆಂಗಾರ ಮಾಡಿ ಹೊಡೆದ್ಬಿಟ್ಟು ಹೊರಗೆ ಹೋಗ್ಬಿಡ. ಬರ್ರು ಹಂಗಂತೀಯ? ಹಂಗಂದ್ರೆ ನಡ್ರು. ಹೀಗೆ ರವಿ ದೆವ್ವ ಕೈಯಲ್ಲಿ ಸಿಕ್ಕಿಕೊಂಡು ವಿಲ ಒದ್ದಾಡಿ ಸತ್ತೋಗ್ಬಿಡ್ತಾನೆ. ಆದರೆ ಆ 3 ಜನ ಸ್ನೇಹಿತರು ಗೋಡೆಯನ್ನು ಒಡೆದು ಹೊರಗೆ ಓಡಿ ಹೋಗ್ತಾರೆ. ಮರುದಿನ ಬೆಳಿಗ್ಗೆ ದೀಪವನ್ನು ನೆನೆಸಿಕೊಂಡು 3 ಸ್ನೇಹಿತರು ಬಿಕ್ಕಿ ಅಳ್ತಾ ಇದ್ರು. ಆದರೆ ರವಿ ಮಾತ್ರ ಅಳ್ಕೊಂತಾನೆ ಹೇಳ್ತಾನೆ, ಕ್ಯಾಮ್ರಾ ಕೊಡು, ನನ್ನ ಗೆಳೆಯಂದು ಅವನು ಏನೋ ತಗೋ ನೋಡು ಅಂತ ಇದ್ದ, ನಾನು ನೋಡಬೇಕು ಅದನ್ನ, ಕ್ಯಾಮ್ರಾನ ಕೊಡು ಗೆಳೆಯ ಅಂತಾನೆ. ಆವಾಗ ಮುಂದೆ ಏನಾಗ್ಬೋದು? ಕಣೋ ತಗೊಳ್ಳೋಪ. ಲೋ ಗೆಳೆಯ, ಆ ಕ್ಯಾಮ್ರಾದಲ್ಲಿ ಏನಾದರೂ ಒಂದಿರ್ಬೇಕು ಕಣೋ, ನೋಡು ಅದು ಏನಿದೆ ಅಂತ ನಮಗೂ ಸ್ವಲ್ಪ ಹೇಳು. ಹ್ಞೂ ಕಣೋ ಗೆಳೆಯ, ನೋಡ್ತಾ ಇದ್ದೀನಲ್ಲ. ನೋಡು ನನ್ನ ಗೆಳೆಯಂದು ಕೊನೆ ಧ್ವನಿ, ಕೊನೆ ಮುಖ ಎಲ್ಲ ನೋಡು. ಎಷ್ಟು ಚಂದ ಖುಷಿ ಆಗಿದ್ವಿ ನಾವು 4 ಜನ ಸ್ನೇಹಿತರು. ಈಗ ಅವನೇ ಇಲ್ದಂಗಾದ. ಆಯ್ತು ನೋಡು. ಅಯ್ಯೋ ಶಿವನೇ, ಯಪ್ಪ. ಹೀಗೆ ಭಯಗೊಂಡ ರವಿ ಹೇಳ್ತಾನೆ ಕಾರ್ತಿಕ್ಗೆ, ನೋಡು ಏನಿದೆ ಅದರಲ್ಲಿ? ಈ ಕ್ಯಾಮ್ರಾದಲ್ಲಿ ಆ ದೀಪು ಹಿಂದ್ಗಡೆ ಒಂದು ಬಿಳಿ ಸೀರೆ ಉಟ್ಕೊಂಡ ಹುಡುಗಿಗೆ ದೀಪುನ ಕುತ್ತಿಗೆನ ಎಳ್ಕೊಂಡು ಹೋಗ್ತಾ ಇದ್ದಾಳೆ ಕಣೋ. ಹೌದಾ? ಮುಂದೆ ಏನಾಯ್ತು? ಮುಂದೆ ಏನು ಕಾಣವಲ್ತು ಕಣೋ. ಎಲ್ಲ ಮುಗಿದು ಹೋಯ್ತು ಕಣೋ, ಕಪ್ಪಾಗಿ ಹೋಯ್ತು, ಏನು ಕಾಣವಲ್ತು ಚಿತ್ರ. ಹೀಗೆ ರವಿ ಎಲ್ಲರ ಮುಂದೆ ಆ ಕ್ಯಾಮ್ರಾದಲ್ಲಿ ಇರುವಂತಹ ವಿಷಯಗಳನ್ನ ಹೇಳ್ತಾನೆ. ಆದರೆ ಸ್ವಲ್ಪ ದಿನಗಳ ನಂತರ ಆ ರವಿನೇ ಕಾಣೆ ಆಗ್ಬಿಡ್ತಾನೆ. ನೋಡಿ ಸ್ನೇಹಿತರೆ, ಈ ವಿಷಯ ಹೇಳಿದ ಮೇಲೆ
ಆ ರವಿ ಕೂಡ ಕಾಣೆ ಆಗ್ಬಿಡ್ತಾನೆ. ಮುಂದೆ ಈಗಾದರೂ ಕೂಡ ಆ ಕಾಳಿಂಗಪುರದ ಅರಮನೆ ಬಳಿ ಕ್ಯಾಮ್ರಾ ಫ್ಲ್ಯಾಶ್ ಆನ್ ಆಗುತ್ತಂತ ಅಲ್ಲಿ ಜನ ಹೇಳ್ತಾರೆ. ಆದ್ರೆ ಅಲ್ಲಿ ಹೋದಂತಹ ವ್ಯಕ್ತಿಗಳು ಮಾತ್ರ ಮರಳಿ ಬರಂಗಿಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗನಿಸ್ತು ಈ ನನ್ನ ಕತೆ? ಹಾರರ್ ಥ್ರಿಲ್ಲರ್ ಕಾಮಿಡಿ ಕತೆ ಹೇಗಿದೆ? ಸೂಪರ್ ಅನಿಸ್ತು? ಹೆಂಗನಿಸ್ತು? ಪ್ಲೀಸ್ ಕಾಮೆಂಟ್ ಮಾಡ್ರಲ್ಲ. ಹಂಗ ನೋಡ್ಕೊಂಡು ಹೋಗ್ಬೇಡ್ರಿಪ್ಪ ಸ್ಟೋರಿನ. ಒಳ್ಳೆ ಕಾಮೆಂಟ್ ಕೊಡ್ರಿ, ಪ್ರೀತಿಯಿಂದ ಲೈಕ್ ಮಾಡ್ರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡ್ತೀರಲ್ಲ ವಿಡಿಯೋನ, ಪ್ಲೀಸ್ ರೀಪ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಮ್ಮ ಹೊಸ ಚಾನಲ್ನ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಮಾಡೋದ್ರಿಂದ ನಾ ಹೊಸ ವಿಡಿಯೋ ಹಾಕಕ್ಕೆ ಉತ್ಸಾಹ ಸಿಗುತ್ತೆ ರೀ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಪ್ಲೀಸ್.